ಸಚಿನ್, ಸುಮಾ ನಿನ್ ಜೊತೆ ಮಾತಾಡ್ತಾ ಇಲ್ವಾ? ಮಾತಾಡೋದಿರ್ಲಿ, ಮುಖ ಕಡೆ ನೋಡ್ತಿಲ್ಲ ಅಕ್ಕ. ಹಾಗಂತ ನೀನ್ ಸುಮ್ಮನೆ ಆಗ್ಬೇಡ, ಪದೇ ಪದೇ ನೀನು ಅವಳ ಮುಂದೆ ಹೋಗ್ತಾನೆ ಇರು. ಯೋನಿ ಹೇಳ್ಕೊಡ್ತಿದ್ಯಾವಿ? ಅಕ್ಕ, ಸಚಿನ್ ಸುಮ್ಮನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾನೆ. ಸುಮ್ಮನು ಪ್ರೀತಿ ಮಾಡ್ತಿದ್ಲು. ಈಗ ಅವನ್ಗೆ ಮಾತು ಕೊಟ್ಟಿದ್ದೀನಿ ಅಂತ ಪ್ರೀತಿನ ಅರ್ಧದಲ್ಲೇ ದೂರ ಮಾಡ್ಕೊಳ್ದು ಯಾವ ನ್ಯಾಯ ಹೇಳು? ಅದಕ್ಕೆ ನೀವುಗಳೇ ಪ್ಲಾನ್ ಮಾಡಿ ಸಚಿನ್ನ ಕರ್ಸ್ಕೊಂಡ್ರಾ? ಸುಮ್ಮನೆ ಸಚಿನ್ ಬಗ್ಗೆ ಯಾವ ಪಿರುತಿ ಇಲ್ಲ ಅಂತ ಹೇಳದ್ಮ್ಯಾಕೆ ನೀವ್ ಯಾಕೆ ಬಲವಂತ ಮಾಡ್ತೀರಾ? ಸುಮಾ ಇಲ್ದೆ ನಾನು ಖಂಡಿತ ಬದುಕಲ್ಲ. ಸುಮಂಗ್ ನನ್ನ ಮೇಲೆ ಪ್ರೀತಿ ಇದ್ರೂ ಎಲ್ಲರ ಹತ್ರ ಸುಳ್ಳು ಹೇಳ್ತಿದ್ದಾಳೆ. ಹುಚ್ಚುಚ್ಚಂಗೆ ಏನೋ ಮಾತಾಡ್ಬೇಡ ಸಚಿನ್. ಈಗಾಗ್ಲೇ ನಿನ್ನಿಂದ ನಮ್ಮ ಮನೆಗೆ ಸ್ಯಾನೆ ಗಲಾಟೆ ಆಗದೆ, ಮತ್ತೆ ಅದಾಗದ್ ಬ್ಯಾಡ. ಸುಮನ್ ಮನ್ಸಲ್ಲಿ ಸಚಿನ್ ಮೇಲೆ ಪ್ರೀತಿ ಇದ್ದಿದ್ರೆ ನೀವ್ ಇದೇ ಮಾತನ್ನ ಹೇಳ್ತಿದ್ರ ಅಕ್ಕ? ಇಲ್ವಲ್ಲ, ಅದಕ್ಕೆ ಮಾತಾಡ್ತೀವಿ. ಸುಮನ್ ಮನ್ಸಲ್ಲಿ ಖಂಡಿತ ನಾನಿದ್ದೀನಿ. ಭಯದಲ್ಲಿ ಎಲ್ಲ ಮುಚ್ಚಿಡ್ತಿದ್ದಾಳೆ ಅಷ್ಟೇ. ನೋಡಕ್ಕ, ಊರಿಗೆ ಹೋದ್ಮೇಲಂತೂ ನಾವೇನೂ ಮಾಡಕ್ಕಾಗಲ್ಲ. ಹೇಗಿದ್ರು ಸಚಿನ್ ಸುಮಾ ಇಲ್ಲೇ ಇದ್ದಾರೆ. ಅವ್ರೊಬ್ರಿಗೊಬ್ರು ಇಷ್ಟ ಅಂದ್ರೆ ಅವ್ರ ಪ್ರೀತಿನ ಉಳಿಸ್ಕೊಳ್ಳಿ, ಇಲ್ಲ ಅಂದ್ರೆ ಅವನು ಕೊಟ್ಟಿರೋ ಮಾತು ಪ್ರಕಾರನೇ ನಡ್ಕೊಳ್ಳಿ ಅಷ್ಟೇ. ಯೋನೋ ಕಣವಿ, ಇದ್ರಾಗೆ ಸುಮ್ಮನೆ ನಿರ್ಧಾರನೇ ಅಂತಿಮ. ಸಚಿನ್ ಕಡೆಯಿಂದ ಏನ್ ಪ್ರಯತ್ನ ಪಡ್ಬೇಕು ಅವ್ನು ಪಡ್ಲಿ. ಬೇಡ ಅನ್ನೋದಕ್ಕೆ ನಾವ್ ಯಾರು ಹೇಳಕ್ಕ? ಮೊದ್ಲು ಪ್ರೀತಿ ಮಾಡಿ ಆಮೇಲೆ ಬೇಡ ಅಂದ್ರೆ ಯಾರಿಗ್ ನೋವಾಗಲ್ಲ ಹೇಳು? ಇವಾಗ ನಿನ್ನೇ ನೋಡು, ಕಾಳಿ ಮೇಲೆ ಯಾವುದೇ ಭಾವನೆ ಇಲ್ಲ ಅಂತ ನೇರವಾಗಿ ಹೇಳಿದ್ಯಾ. ಅರೆ ಸುಮ್ಮನೆ ವಿಷಯ ಆಗಲ್ಲ. ಸಚಿನ್ ಅವಳು ಮೊದ್ಲು ಲವ್ ಮಾಡ್ತಿದ್ಲಕ್ಕ, ಆ ವಿಷಯ ನನ್ನ ಹತ್ರನೇ ಹೇಳ್ಕೊಂಡಿದ್ದಾಳೆ. ಮುಂಚೆ ಒಪ್ಕೊಂಡಿರ್ಬೋದು, ಆದ್ರೆ ಈಗಲ್ಲ. ನಿನಗ್ ಬೇರೆ ಕೆಲಸ ಇರ್ಲಿಲ್ವಾ ಸಚಿನ್? ಇಲ್ಲಿವರೆಗೂ ಯಾಕೆ ಬರಕ್ ಹೋದೆ? ಸುಮಾ, ಸಚಿನ್ ನಮ್ಮೂರು ಬಂದಿರೋದು, ನೀನ್ ಹೀಗೆಲ್ಲ ಮಾತಾಡೋದು ತಪ್ಪು. ಸುಮಾ, ನಿನ್ನ ಒಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳು. ನಿನ್ನ ಮನ್ಸಲ್ಲಿ ನಾನಿಲ್ವಾ?